ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ, ಹಾಗೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ನೋಡಿ, ಪಂಚಾಂಗ ಅನ್ನುವಂಥದ್ದು ದಿನನಿತ್ಯವೂ ಕೂಡ ಯಾರು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗಗಳಂತ ಹೇಳ್ತೇವೆ. ಯಾರು ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಅಭಿವೃದ್ಧಿ ಆಗುವಂಥದ್ದು, ಶುಭ ಕಾರ್ಯ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳುವಂಥದ್ದು. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ. ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿರುವಂಥದ್ದು. ನೋಡಿ, ನಾವು ಪೌರ್ಣಮಿಯವರೆಗೆ ನಾವು ಶುಕ್ಲ ಪಕ್ಷ ಅಂತ ಹೇಳ್ತೇವೆ, 15 ದಿನಗಳ ಕಾಲ. ಪೌರ್ಣಮಿಯ ನಂತರ ಕೃಷ್ಣ ಪಕ್ಷ ಪ್ರಾರಂಭ ಆಗಿರುವಂಥದ್ದು. ಈ ದಿನ ಪ್ರಥಮ ಪ್ರತಿಪತ್ ಅಂತ ಕರಿತೀವಿ. ಪ್ರಥಮ ದಿನ ಆಗಿರೋದು ಕೃಷ್ಣ ಪಕ್ಷದ ಪ್ರತಿಪತ್ತಲ್ಲಿರುವಂಥದ್ದು ಮಂಗಳವಾರ ಬಂದಿರೋ ತುಂಬ ವಿಶೇಷ. ಈ ದಿನ ವಿಶಾಖ ನಕ್ಷತ್ರ, ಪರಿಗ ಯೋಗ, ಬಾಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ಈ ದಿನದ ಪಂಚಾಂಗದ ಜೊತೆ ನಾವು ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳಿವು. ಅಂದರೆ ನಮ್ಮ ತಂದೆ ತಾಯಿಗಳಾಗಲಿ ಅಥವಾ ನಮ್ಮ ತಾತ ಮುತ್ತಾತರಿಂದಾಗಲಿ, ಋಷಿಮುನಿಗಳಿಂದ ಹಿಡಿದು ಈ ಒಂದು ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗಾಗಿಯೇ ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ನಿಮಗೆ ರಾಹುಕಾಲ, ಯಮಗಂಡ ಕಾಲಗಳ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 3:27 5 ಗಂಟೆ 2 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 9:06 10:41 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 12:16 1:51 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೋ ಒಂದು ಮಂತ್ರ ಜಪ ಮಾಡ್ಕೊಳ್ಲಿಕ್ಕೆ ಅಥವಾ ಮಂತ್ರ ಕೆಲವೊಬ್ಬರು ಈ ಮಂತ್ರವನ್ನು ಸಿದ್ಧಿ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಅಥವಾ ಜಪ ತಪ ಹೋಮ ಹವನಾದಿಗಳಿಗಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಕೂಡ ತುಂಬ ವಿಶೇಷವಾಗಿರುವಂತಹ ಪ್ರಶಸ್ತವಾಗಿರುವಂತಹ ಸಮಯ. ಗೃಹ ಪ್ರವೇಶಗಳು ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಈ ದಿನ ಬ್ರಾಹ್ಮಿ ಮುಹೂರ್ತ ನೋಡಿದಾಗ 4:25 5:10 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಗ್ಗೆ 5:55 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:37 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನ ನೀಡಿದ್ರು. ಇನ್ನು ಮುಂದಿನ ಭಾಗದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾದಂತಹ ಪರಿಹಾರ ಏನಿದೆ, ಆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಸೂಚಿಸ್ತಾರೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ತಿಳಿಸಬೇಕಾಗತ್ತೆ. ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನಾದರೂ ತಿಳಿಸಬೇಕಾಗತ್ತೆ. ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಕವಡೆ ಶಾಸ್ತ್ರಕ್ಕೆ ಹೋಗ್ಬೋದು. ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಮುಂದಿನ ಭಾಗದಲ್ಲಿ ನೋಡುವುದಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳು. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ಈ ದಿನ ಮಂಗಳವಾರ ಆಗಿರೋದ್ರಿಂದ ದಿನ ತುಂಬ ವಿಶೇಷ. ಮಂಗಳ ಗೌರಿ ವ್ರತ ಆಚರಣೆ ಮಾಡೋರಿಗೆ
ಅಥವಾ ಮಂಗಳ ಗೌರಿ ಪೂಜೆ ಮಾಡೋರಿಗೆ ತುಂಬ ವಿಶೇಷವಾಗಿರುತ್ತೆ. ಯಾರಿಗೆಲ್ಲ ಸಂಬಂಧದಲ್ಲಿ ಒಂದು ಗಂಡ ಹೆಂಡತಿಯರೇ ಆಗಲಿ ಅಥವಾ ಅವರಲ್ಲಿ ಏನಾದರೂ ತೊಂದರೆಗಳುಂಟಾಗಿದ್ದು ಬಿರುಕುಂಟಾಗಿದ್ದರೆ ಅಂತಹವರು ಈ ದಿನ ಮಂಗಳ ಗೌರಿ ಪೂಜೆಯನ್ನು ಮಾಡಿ ಒಂದು ಕಳಶವನ್ನು ಇಟ್ಟು ಪೂಜೆ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಇದರೊಟ್ಟಿಗೆ ನಾವು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ದಿನ ದೃಷ್ಟಿದೋಷಕ್ಕೆ ಪರಿಹಾರಗಳಂತ. ನೋಡಿ, ಕೆಲವು ಸಾಮಾನ್ಯವಾಗಿ ಕೇಳ್ತಾರೆ, ಗುರುಗಳೇ ದೃಷ್ಟಿ ದೋಷಗಳಾಗ್ತಾ ಇದ್ರೆ ನಾವು ಏನು ಮಾಡ್ಕೊಳ್ಬೇಕು, ಗೃಹಕ್ಕೆ ಒಂದು ಮನೆಗೆ ದೃಷ್ಟಿ ಆಗಿದ್ರೆ ಏನು ಮಾಡ್ಕೊಳ್ಬೇಕು ಅಂತ, ಅದನ್ನು ಕೂಡ ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರೊಟ್ಟಿಗೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳನ್ನು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಜನ್ಮ ದಿನಾಂಕದಿಂದ ಅವರ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಒಂದು ದಿನಾಂಕವನ್ನು ನೋಡ್ಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ಯಾವ ಒಂದು ನಕ್ಷತ್ರ ರಾಶಿ ಬಂದಿರುತ್ತೆ ಅದನ್ನು ನೋಡ್ಕೊಂಡಿರುವಂಥದ್ದು. ಇನ್ನು ಕೆಲವರಿಗೆ ಅವರ ಸಮಯ ಗೊತ್ತಿಲ್ಲ ಅಂತವ್ರಿಗೆ ಅವರ ನಾಮನಕ್ಷತ್ರಕ್ಕೆ ನೋಡಿ, ಅವರ ಹೆಸರಿಗೆ ಯಾವ ಒಂದು ನಕ್ಷತ್ರ ಬರುತ್ತೆ, ರಾಶಿ ಬರುತ್ತೆ, ಇವೆಲ್ಲವನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಂಬಿಟ್ಟಿರ್ತಾರೆ. ಹಾಗಾಗಿನೇ ಈ ದಿನದ ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಇದನ್ನ ಮೇಷರಾಶಿಯವರಿಗೆ ಹಣದ ಹರಿವು ನೀವು ಬಯಸಿದಂತೆ ಇರುವುದು ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಾ ಇದೆ. ಮೇಷರಾಶಿಯವರಿಗೆ ಏನಾದರೂ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಅಥವಾ ಬೇರೆ ಒಂದು ವಿಚಾರಕ್ಕೆ ಹಣದ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನೋಡಿ, ಅವಶ್ಯಕತೆ ನೀಗುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ನಿಮಗೆ ಅನುಕೂಲಕರವಾದ ದಿನ ಇವತ್ತು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಬಂಧುಗಳ ಆರೋಗ್ಯ ಸುಧಾರಣೆ ಕೂಡ ಜವಾಬ್ದಾರಿ ನಿಮ್ಮ ಮೇಲೆ ಬೀರುತ್ತೆ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ, ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಇದೆ. ಹಣದ ಒಳಹರಿವು ಹೆಚ್ಚಾಗುತ್ತೆ. ಅಂದರೆ ಹಣ ಏನಾದರೂ ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ, ಅದು ಹಣ ಕೊಡಬೇಕು ಅಂದ್ಕೊಂಡಿದ್ರೆ ಆ ಹಣ ಬರುವಂತಹ ಸನ್ನಿವೇಶ ಕೂಡ ಇರುತ್ತೆ. ಆದರೆ ನಿಮ್ಮ ಸಂಬಂಧದಲ್ಲಿ ಬಂಧುಗಳ ಆರೋಗ್ಯದ ಸುಧಾರಣೆ ಜವಾಬ್ದಾರಿ ನಿಮ್ಮ ಮೇಲೆ ಬೀರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಯಾರಿಗೋ ಒಬ್ಬರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ಬೋದು ನಿಮ್ಮವರು, ನಿಮ್ಮ ಸಂಬಂಧದಲ್ಲಿ ಅವರಿಗೆ ನೋಡಿ ನಿಮ್ಮಿಂದ ಅನುಕೂಲ ಆಗ್ಬೋದು ಇವತ್ತು. ನೋಡಿ, ಏನಾದರೂ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಿದ್ರೆ, ಆರೋಗ್ಯ ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ತಿಳಿದಿದ್ರೆ ಅವರಿಗೆ ಅನುಕೂಲವನ್ನು ಮಾಡಿ. ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮ್ಮ ಬಂಧುಗಳ ಆರೋಗ್ಯದಲ್ಲಿ ಆ ಒಂದು ಅನುಕೂಲ ಕೂಡ ಆಗುವಂತಹ ದಿನ ಅಂತ ಇವತ್ತು ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ, ವೃಷಭ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭ ಇರುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ ನೋಡಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈಗ ವೃಷಭ ರಾಶಿಯವರು ವ್ಯಾಪಾರಸ್ಥರಿರ್ತೀರಾ, ವ್ಯಾಪಾರ ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ವ್ಯಾಪಾರದಲ್ಲಿ ನಷ್ಟ ಹೋಗ್ಬಿಟ್ಟಿರ್ತೀರಾ, ಅದು ವ್ಯಾಪಾರ ಮಾಡಬೇಕು ಮಾಡಬಾರ್ದು ಅಂತೇಳಿ ಎರಡು ಮನಸ್ಸು ಏನಾದರೂ ಇತ್ತು ಅಂತಂದರೆ ಈ ದಿನದಿಂದ ನೋಡಿ ಆ ವ್ಯಾಪಾರದಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು, ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಇರುವಂಥದ್ದು, ಅದರ ಲಾಭ ಅಧಿಕ ಲಾಭಾಂಶವನ್ನು ಕೂಡ ಈ ದಿನ ನೀವು ವೃಷಭ ರಾಶಿಯವರು ನೋಡ್ಬೋದು. ಇನ್ನು ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ವೃದ್ಧಿಗೆ ಸಹಕಾರ ಅಂತ ಹೇಳ್ತಾ ಇದೆ. ನೋಡಿ, ಒಳ್ಳೊಳ್ಳೆ ಏನೋ ಒಂದು ಕೆಲವರು ಮಾಡ್ಕೊಳ್ತಾ ಇರ್ತಾರೆ, ವಿದೇಶದಲ್ಲಿ ನಮ್ಮ ವ್ಯಾಪಾರನ ಒಂದು ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ವೃಷಭ ರಾಶಿ ಅವ್ರು ಯಾರೆಲ್ಲ ಇರ್ತೀರಾ ಈ ದಿನ ನೋಡಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಒಳ್ಳೆಯ ದಿನ, ನಿಮಗೆ ಮಾರ್ಗಗೋಚರ ಆಗುತ್ತೆ ಅಂತ ಹೇಳ್ಬೋದು. ಜಾತಕ ಫಲದಲ್ಲಿ ಇರುವಂಥದ್ದು ಈ ದಿನ ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ನಿಮ್ಮ ವ್ಯಾಪಾರ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದ್ರ ಕಡೆ ಚಿಂತನೆಯನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂಥದ್ದು. ವೃಷಭ ರಾಶಿ ಯಾರೆಲ್ಲ ಇದ್ದೀರಾ, ಏನಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ದಿನ ಅದಕ್ಕೆ ಪರಿಹಾರಗಳನ್ನು ಪಡ್ಕೋಬಹುದು. ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಗುರುಗಳೇನೋ ತುಂಬಾ ದಿವಸದಿಂದ ಯಾವುದೋ ಒಂದು ಬ್ಯಾಕ್ ಪೈನ್ ಬರ್ತಾ ಇರುತ್ತೆ, ಅದು ಕಾಲು ಕೈ ಏನೋ ನೋವ್ತಾ ಇರುತ್ತೆ, ಅದು ನಿಮಗೆ ಸರಿ ಹೋಗ್ತಾ ಇರಲ್ಲ, ಹಾಸ್ಪಿಟಲ್ಗೆ ಹೋದ್ರೂ ಸರಿ ಹೋಗ್ತಾ ಇರಲ್ಲ, ಇದಕ್ಕೇನು ನಿಮಗೆ ಅನುಕೂಲ ಆಗಿಲ್ಲ ಅಂತವರು ಈ ದಿನ ವೃಷಭ ರಾಶಿಯವರು ಯಾರು ಇರ್ತೀರಾ ಈ ದಿನ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಶುಭ ದಿನ ಅಂತಲೂ ಕೂಡ ಇವತ್ತು ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೂ ಕೂಡ ಒಳ್ಳೆಯ ದಿನ ಆಗಿರೋದ್ರಿಂದ, ಯಾಕಂದರೆ ಯಾವುದೇ ರೀತಿಯ ಕೆಲಸಗಳು ಅಡೆತಡೆಗಳಿಲ್ದಲೆ ಇವತ್ತೇನು ಕೆಲಸ ಅಂದ್ಕೊಂಡಿರ್ತೀರಲ್ವ, ನೋಡಿ ಈಗ ಯಾವುದೋ ಒಂದು ಕೆಲಸ ಆಗಬೇಕು, ತುಂಬ ತಡ ಆಗ್ತಾ ಇರುತ್ತೆ, ನಿಂತೋಗ್ಬಿಟ್ಟಿರುತ್ತೆ, ಅಂಥ ಕೆಲಸಗಳು ಮತ್ತೆ ಪುನರಾರಂಭ ಆಗುತ್ತೆ. ಮತ್ತು ಯಾವುದೇ ರೀತಿಯ ಅಡೆತಡೆಗಳಿಲ್ದರ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಖರ್ಚುಗಳ ಮೇಲೆ ನಿಗಾ ಇಡುವುದು ತುಂಬ ಒಳ್ಳೆಯದು. ಮಿಥುನ ರಾಶಿ ಯಾರಿದ್ದೀರಾ ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಫಲದಲ್ಲಿ ಹೇಳ್ತಾ ಇರುವಂಥದ್ದು ಹಣದ ವಿಚಾರವಾಗಿ ಕೊರತೆ ನೀಗಿಸ್ಕೊಳ್ಲಿಕ್ಕೆ ಖರ್ಚಿನ ಮೇಲೆ ನಿಗಾ ಇಡಬೇಕು. ಸುಮ್ಮನೆ ಏನೋ ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳುವಂಥದ್ದು ಅಥವಾ ಏನೋ ಒಂದು ಆಡಂಬರಕ್ಕೆ ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಹಣವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಆ ರೀತಿ ಇರುವಂಥದ್ದು ಅವಶ್ಯಕತೆ ಇದ್ದಾಗ ಮಾತ್ರ ಹಣವನ್ನು ವ್ಯಯ ಮಾಡಬೇಕು, ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದೆ ಇವತ್ತು ಮಿಥುನ ರಾಶಿಯವರಿಗೆ. ಇನ್ನು ಮನೆಯ ಹಿರಿಯರ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಿ. ನೋಡಿ, ಯಾರಾದರೂ ಮಿಥುನ ರಾಶಿಗಳು ಇರ್ತೀರಾ ನೋಡಿ, ಯಾಕಂದರೆ ಪರಿಸರ ಬದಲಾವಣೆಯ ಸಮಯ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಥವಾ ಈಗ ಏನಾಗುತ್ತೆ, ಒಂದು ಪರಿಸರದಲ್ಲಿ ಸ್ವಲ್ಪ ಶಾಖ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಕಂಡುಕೊಳ್ಬೋದು. ಅದರಿಂದ ಪರಿಹಾರಕ್ಕೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ.
ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಸ್ಥಿರ ಆಸ್ತಿ ವಿಚಾರಗಳಲ್ಲಿ ಬಂಧುಗಳ ನಡುವೆ ಮನಸ್ತಾಪ ಆಗುವ ಸಾಧ್ಯತೆ ಇದೆ, ಜಾಗೃತರಾಗಿರಬೇಕು. ಆಸ್ತಿ ವಿಚಾರವಾಗಿ ಕಟಕ ರಾಶಿಯವರು, ನಾವು ಸಾಮಾನ್ಯವಾಗಿ ಮುಂದಿನ ದಿನಗಳು ಕೂಡ ಹೇಳಿದ್ದೀನಿ, ಕಟಕ ರಾಶಿಯವರು ಆಸ್ತಿ ವಿಚಾರವಾಗಿ ಸ್ವಲ್ಪ ನೀವು ಕಷ್ಟಗಳನ್ನು ಎದುರು ನೋಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಏನಾದರೂ ಆಸ್ತಿ ವಿಚಾರವಾಗಿ ಮಾತುಕತೆ ಇರುವಂಥದ್ದು, ಅಥವಾ ಇವತ್ತು ಆಸ್ತಿ ವ್ಯವಹಾರಗಳಂತೂ ಕಂಡುಕೊಳ್ಳುವಂಥದ್ದು, ಅಥವಾ ನೀವು ಖರೀದಿ ಮಾಡಲಿಕ್ಕೆ ನೋಡ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಮೋಸ ಹೋಗುವಂತಹ ಸಾಧ್ಯತೆ, ಅಥವಾ ಯಾರೋ ಒಬ್ಬರು ನಂಬಿದವರೇ ನಿಮ್ಮನ್ನು ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ಆಸ್ತಿ ವಿಚಾರದಲ್ಲಿ. ಯಾಕಂದರೆ ತುಂಬ ದೊಡ್ಡ ಕನಸಾಗಿರುವಂಥದ್ದು, ಒಂದು ಆಸ್ತಿ ಖರೀದಿ ಮಾಡುವಂಥದ್ದು ಅಥವಾ ಆಸ್ತಿ ಮಾರಾಟ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ವ್ಯವಹಾರಗಳನ್ನು ಇದನ್ನು ಮಾಡ್ಕೊಳ್ಬೇಕು. ಕಟಕ ರಾಶಿಯವರಿಗಿನ ವೃತ್ತಿಯಲ್ಲಿ ಒಂದು ಸಣ್ಣ ತಪ್ಪು ನಿಮಗೆ ಬೇಸರ ಉಂಟು ಮಾಡುವಂಥದ್ದು. ನೋಡಿ, ಯಾವುದಾದ್ರೂ ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಯಾವುದೋ ಒಂದು ತಪ್ಪು ಗೊತ್ತಿಲ್ಲದೆ ಆಗಿರುವಂತಹ ತಪ್ಪುಗಳಿಗೆ ನೀವು ಬೇಸರವನ್ನು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದರೆ ಜಾಗೃತರಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕಾಗುತ್ತೆ ಇದನ್ನು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇದ್ದೆ. ಸಿಂಹರಾಶಿಯವರಿಗೆ ಒಳ್ಳೆಯ ದಿನ ಇವತ್ತು. ಮಂಗಳ ಗೌರಿ ಮಂಗಳವಾರ ಆಗಿರೋದ್ರಿಂದ ಇವತ್ತು ತುಂಬ ವಿಶೇಷ ಇರುತ್ತೆ. ನಿಮ್ಮ ಕುಲದೇವತೆ ಆದಂತಹ ಶಕ್ತಿ ದೇವತೆಗಳನ್ನು ನೆನೆಸ್ಕೊಂಡು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳಿ. ನಿಮಗೆ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೀವು ಯಶಸ್ಸನ್ನು ಪಡಿಬಹುದು ಸಿಂಹರಾಶಿಯವರು. ಇನ್ನು ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ ಸಿಂಹರಾಶಿಯವರು, ಸ್ವಲ್ಪ ಏನಾದರೂ ಅವ್ರಿಗೆ ಈ ದಿನ ನೋಡಿ, ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತಾ ಇದೆ. ನೀವು ಎಷ್ಟು ಇವತ್ತು ಕೆಲಸ ಕಾರ್ಯಗಳು ತೊಡಗಿಕೊಳ್ತೀರಾ ಅಷ್ಟು ಲಾಭಾಂಶವನ್ನು ಕೂಡ ನೀವು ಪಡ್ಕೊಳ್ಬೋದು ಇವತ್ತು ಸಿಂಹರಾಶಿಯವರು. ಇನ್ನು ನೂತನ ಕೆಲಸದ ಜವಾಬ್ದಾರಿ ಕೂಡ ತೆಗೆದುಕೊಳ್ಳುವುದು ಮತ್ತು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಕೆಲಸದಲ್ಲಿ ವಿಚಾರದಲ್ಲಿ ತುಂಬ ಅನುಕೂಲ ಇದೆ. ಹೊಸದಾಗಿ ಕೆಲಸಗಳು ಕೂಡ ನೀವು ಪ್ರಾರಂಭ ಮಾಡ್ಬೋದು, ಅಥವಾ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗ್ಬೋದು. ಆದರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇರುತ್ತೆ. ಜಾಗೃತರಾಗಿರಬೇಕು. ಕುಟುಂಬದವರ ಜೊತೆ ಮಾತನಾಡಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಏನಾದರೂ ಮಾತನಾಡುವಾಗಲಿ ಸುಮ್ಮನೆ ಕೋಪ ಮಾಡ್ಕೊಳ್ಳುವಂಥದ್ದು ಆ ರೀತಿ ಏನಾದರೂ ಮಾಡಿಕೊಂಡ್ರೆ ಏನಾಗುತ್ತೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಅಥವಾ ಬಿರುಕುಂಟಾಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಕುಟುಂಬದವರ ಜೊತೆ ಈ ದಿನ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಿ ಇವತ್ತು ಒಳ್ಳೆಯ ದಿನ. ಪೂಜೆ ಪುನಸ್ಕಾರಗಳಲ್ಲಿ ಇವತ್ತೇನಾದರೂ ಭಾಗಿಯಾಗುವಂತಹ ಅವಕಾಶಗಳಿತ್ತು ಅಂತಂದರೆ ಇವತ್ತು ಭಾಗಿಯಾಗಿ ಅದರಿಂದ ಅನುಕೂಲ ನೋಡ್ಬೋದು. ಇನ್ನು ಬಹುದಿನದ ನಿರೀಕ್ಷಿತ ಕನಸು ಕೂಡ ಕೈಗೂಡುವುದು ಅಂತ ಹೇಳ್ತೇವೆ. ನೋಡಿ, ದೈವ ಬಲದಿಂದ, ದೇವರ ಆಶೀರ್ವಾದದಿಂದ ಬಹುದಿನದ ಕನಸು ಅದು ಯಾವುದಾದ್ರೂ ಆಗಿರ್ಬೋದು. ಕೆಲವೊಂದು ವೈಯಕ್ತಿಕ ವಿಚಾರಗಳು, ಮದುವೆ ವಿಚಾರನೋ, ಸಂತಾನ ವಿಚಾರನೋ, ಮನೆ ಕಟ್ಟುವಂಥ ವಿಚಾರ ಆಗ್ಬೋದು, ಅಥವಾ ನಿಮ್ಮ ವ್ಯಾಪಾರ ಅಭಿವೃದ್ಧಿ ವಿಚಾರನೋ, ಅವೆಲ್ಲವಕ್ಕೂ ಕೂಡ ಈ ದಿನ ಶುಭ ಫಲವಾಗಿರುವಂತಹ ದಿನ ಅಂತ ಹೇಳ್ಬೋದು. ಇನ್ನು ಅತಿ ಒತ್ತಡದ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾವುದೋ ಕೆಲಸ ಆಗಬೇಕು ಅಂತ ಹೇಳ್ತಾ ನೀವು ಅತಿ ಒತ್ತಡದಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ. ಕಾಲಕ್ಕೆ ನೀವು ಈ ಆಹಾರ ತೆಗೆದುಕೊಳ್ಳುವಂಥದ್ದು, ಊಟ ಮಾಡುವಂಥದ್ದು ಮಾಡಿಕೊಂಡು ಕೆಲಸ ಕಾರ್ಯಗಳು ತೊಡ್ಕೊಳ್ಬೇಕು. ನೋಡಿ, ಯಾವುದೋ ಕೆಲಸ ಇದೆ ಅಂತೇಳಿ ಒತ್ತಡ ಹಾಕ್ಕೊಂಡು ನಿಮಗೆ ನೀವೇ ಅದನ್ನು ಪ್ರೆಷರ್ ಜಾಸ್ತಿ ಮಾಡಿಕೊಂಡು ಊಟ ಇಲ್ದಿರ, ತಿಂಡಿ ಇಲ್ದಿರ ಕೆಲಸ ಕಾರ್ಯಗಳು ಮಾಡಿಕೊಂಡಾಗ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಜಾಗೃತರಾಗಿರಬೇಕಾಗುತ್ತೆ ಈ ದಿನ ಕನ್ಯಾ ರಾಶಿಯವರು. ಇಂದಿನ ದಿನದ ಕನ್ಯಾ ರಾಶಿಯ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣ ಇಂತಹ ಶುಭ ಮುಹೂರ್ತಗಳಿಗಾಗಿ, ಶುಭ ಸಮಾರಂಭಗಳಿಗಾಗಿ, ಹಾಗೆ ಜಪ ತಪ ಹೋಮ ಹವನಗಳಿಗಾಗಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ. ಇತರ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದನ್ನು ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ನೋಡಿ, ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ಸಿಗಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಜಾಗೃತರಾಗಿ ಗಮನದಲ್ಲಿ ಇಟ್ಕೊಳ್ಳಿ, ಗಮನಿಸ್ಕೊಳ್ಬೇಕು. ಯಾರು ತುಲಾ ರಾಶಿಗಳಿದ್ದೀರಾ, ಇವತ್ತು ನೋಡಿ ವ್ಯಾಪಾರ ಚೆನ್ನಾಗಾಗುತ್ತೆ, ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಆದರೆ ನಿರೀಕ್ಷಿತ ಲಾಭ, ಕೆಲವೊಬ್ಬರಿಗೆ ಅಂದ್ಕೊಂಡಿರ್ತಾರೆ ನಮ್ಮಲ್ಲಿ ಇಷ್ಟು ವ್ಯಾಪಾರ ಆದರೆ ಇಷ್ಟು ಲಾಭಾಂಶ ಸಿಗುತ್ತೆ ಅಂತ ಅಂದ್ಕೊಂಡಿರುವಂಥದ್ದು. ಆ ಲಾಭಾಂಶದಲ್ಲಿ ಈ ದಿನ ಕೊಂಚ ಏರುಪೇರಾಗುವಂತಹ ಸಂಭವ ಇರುವಂಥದ್ದು. ಇನ್ನು ಹಳೆಯ ಸ್ನೇಹಿತರು ನಿಮ್ಮ ಭೇಟಿ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ತುಲಾ ರಾಶಿಯವರು ಯಾರು ಇದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಏನಂದರೆ ನಿಮ್ಮ ಹಳೆಯ ಸ್ನೇಹಿತರಿಂದ ಅನುಕೂಲ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ವಿಚಾರಕ್ಕೆ ಅವರಿಂದ ನಿಮಗೆ ಮಾರ್ಗಸೂಚಿ ಸಿಗಬಹುದು, ಅಥವಾ ಯಾವುದೋ ಒಂದು ಮಾರ್ಗ ಗೋಚರ ಆಗುವಂಥದ್ದು ಕೂಡ ಇರುತ್ತೆ. ಏನಾದರೂ ಅವಕಾಶ ಸಿಕ್ತು ಅಂತಂದರೆ, ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಏನಾದರೂ ಅವಕಾಶ ಸಿಕ್ತು ಅಂತಂದರೆ ಇವತ್ತು ಅವಶ್ಯಕವಾಗಿ ನೀವು ಭೇಟಿ ಮಾಡಿ, ಅದರಿಂದ ಅನುಕೂಲಗಳನ್ನು ಕೂಡ ನೀವು ನೋಡ್ಬೋದಾಗಿದೆ ತುಲಾ ರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಇದನ್ನು ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇದ್ದೀರಾ ನೋಡಿ, ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ಹಾಗೆ ಆಗುತ್ತೆ ಅಂತ ಹೇಳ್ತಾ ಸುಮ್ಮನೆ ಬೇಜವಾಬ್ದಾರಿತನ ಏನಾದರೂ ಮಾಡ್ತೇವೆ ಅಂತಂದರೆ ಇದರ ಜೊತೆ ಆತ್ಮವಿಶ್ವಾಸ ಇರಬೇಕು, ಅತಿ ಆಗಿರಬಾರ್ದು ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ದಿನನಿತ್ಯವೂ ಕೂಡ. ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೋ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಆಗಲಿ, ಅಥವಾ ಯಾರೊಟ್ಟಿಗಾದರೂ ಮಾತನಾಡುವಾಗಲಿ, ಯಾವುದಾದ್ರೂ ಒಂದು ನೀವು
ಏನು ಒಂದು ವ್ಯಾಪಾರ ಉದ್ಯೋಗ ಮಾಡುವಂಥ ಒಂದು ಕೆಲವೊಬ್ರು ನೋಡಿ ಒಂದು ವ್ಯವಹಾರಗಳು ಮಾಡ್ಕೊಳ್ತಾ ಇರ್ತಾರೆ. ಆ ಒಂದು ವ್ಯವಹಾರದಲ್ಲಿ ಕೆಲವೊಬ್ರು ಪತ್ರ ವ್ಯವಹಾರಗಳು ಮಾಡ್ಕೊಳ್ತಾ ಇರ್ತಾರೆ. ಆ ಒಂದು ವ್ಯವಹಾರದಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ನೀವು ಅಜಾಗರೂಕತೆಯಿಂದ ಏನೋ ಮಾಡಿಕೊಂಡು ಇಲ್ಲ ಅಥವಾ ಆತ್ಮವಿಶ್ವಾಸ ಹೆಚ್ಚು ಮಾಡಿಕೊಂಡು ಕೆಲಸ ಆಗೋಗ್ಬಿಡುತ್ತೆ ಅಂತ ಯಾರನ್ನು ನಂಬಿ ನೀವು ತೊಂದರೆ ಮಾಡಿಕೊಂಡ್ರೆ ಅದರಿಂದ ನೀವು ತೊಂದರೆಗಳನ್ನು ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಇವತ್ತು ಸಂಪಾದನೆಗಿಂತ ಖರ್ಚು ಹೆಚ್ಚಾಗುವಂತಹ ಸನ್ನಿವೇಶ ನೋಡಿ. ಖರ್ಚಿಗೆ ಕಡಿವಾಣ ಹಾಕಬೇಕಾಗುತ್ತೆ. ಯಾಕಂದರೆ ನಮ್ಮ ಸಂಪಾದನೆಗಿಂತ ಖರ್ಚು ಏನಾದರೂ ಹೆಚ್ಚಾಯಿತು ಅಂತಂದರೆ ಹಣದ ವಿಚಾರವಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ತೊಂದರೆಗಳನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿಯವರು. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬ ಎಚ್ಚರಿಕೆ ನೋಡಿ ಅಗತ್ಯ ಅಂತ ಹೇಳ್ತಾ ಇದೆ. ಎಚ್ಚರಿಕೆ ಅಗತ್ಯವಾಗಿರಬೇಕು. ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಳುವಾಗಾದ್ರೂ ಅಥವಾ ಯಾರಿಗಾದ್ರೂ ಹಣ ಕೊಡುವಂತಹ ವಿಚಾರ ಅಥವಾ ಸಾಲವಾಗಿ ಹಣ ತಗೊಳ್ಳೋದಿದ್ರು ಕೂಡ ನೀವು ಜಾಗೃತರಾಗಿರಬೇಕಾಗುತ್ತಿದ್ದೇನೆ ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿಯವರಿಗೆ ನೋಡಿದಾಗ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುವಂಥದ್ದು. ಯಾರೆಲ್ಲ ಧನುಸ್ಸು ರಾಶಿಗಳು ಇರ್ತೀರಾ ನೋಡಿ, ನಿಮಗೆ ಇವತ್ತು ಒಳ್ಳೆಯ ದಿನ. ಅಂದರೆ ಕೆಲವೊಬ್ಬರು ನೋಡಿ ಇರ್ತಾರೆ, ತುಂಬ ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ವಿದ್ಯಾಭ್ಯಾಸ ಇರುತ್ತೆ, ಅವ್ರಿಗೆ ಕೆಲಸದಲ್ಲಿ ಮಾಡೋ ಅರ್ಹತೆ ಇರುತ್ತೆ. ಆದರೆ ಅವರಿಗೆ ಬೇಕಾಗಿರುವಂತಹ ಕೆಲಸ ಅವ್ರಿಗೆ ಇರೋದಿಲ್ಲ. ಅವ್ರು ಕೆಲವೊಬ್ಬರು ನಿರೀಕ್ಷೆ ಇರುತ್ತೆ, ನನಗೆ ಈ ರೀತಿ ನಾನು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಆ ರೀತಿ ಅಂತಹವರಿಗೆ ಈ ದಿನ ನಿಮಗೆ ಕೆಲಸದ ನಿಮಿತ್ತ ಅರಸಿ ಬರುವಂಥದ್ದು, ಉದ್ಯೋಗ ಅರಸಿ ಬರುವಂತಹ ಲಕ್ಷಣಗಳು ಕೂಡ ಇದೆ ಧನುಸ್ಸು ರಾಶಿಯವರಿಗೆ. ಇನ್ನು ಹೊಸ ಮನೆ ಆಸ್ತಿ ಖರೀದಿ ಮಾಡುವಂತಹ ಅವಕಾಶಗಳು ಕೂಡ ಇರುವಂಥದ್ದು ನೋಡಿ ಇವತ್ತು. ಅಂದರೆ ಅದ್ರ ಕಡೆ ಚಿಂತನೆ ಮಾಡಬೇಕು. ಯಾರಿದ್ದೀರಪ್ಪ ವೃಶ್ಚಿಕ ರಾಶಿಯವರು, ಮನೆ ತಗೋಬೇಕು ಅಂತ ತುಂಬ ದಿವಸ ಅಂದ್ಕೊಳ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಆಸ್ತಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಏನು ಗೊತ್ತಾಗ್ತಾ ಇರಲ್ಲ, ಯಾವುದೋ ಒಂದು ತೊಂದರೆ ಅಡೆತಡೆ ಆಗ್ತಾ ಇರುತ್ತೆ, ಏನೋ ಒಂದು ಕಷ್ಟ ಆಗ್ತಾ ಇರುತ್ತೆ. ಇವತ್ತು ನೋಡಿ ಅದ್ರ ಬಗ್ಗೆ ಚಿಂತನೆ ಮಾಡಿ, ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಅಥವಾ ಯಾರೊಟ್ಟಿಗಾದ್ರೂ ಮಾತನಾಡುವಂಥದ್ದು, ಆಸ್ತಿ ವಿಚಾರ ತೆಗೆದುಕೊಳ್ಳುವಂಥ ವಿಚಾರನೋ ಅಥವಾ ಮನೆ ತೆಗೆದುಕೊಳ್ಳುವಂಥ ವಿಚಾರನೋ. ಅಥವಾ ಕೆಲವರು ನೋಡಿ ಎಲ್ಲೊಂದು ಮನೆ ನೋಡಿರ್ತೀರ, ಎರಡು ಮನಸ್ಸಿರುತ್ತೆ, ಏನು ಮಾಡೋದು, ಮನೆ ತೊಗೋಬೇಕು ಬೇಡವೋ, ಕಷ್ಟ ಇದೆ, ಅದೆಲ್ಲ ಇರೋ ನೋಡಿ. ಇವತ್ತು ಅದ್ರ ಬಗ್ಗೆ ಮಾತಾಡಿ, ನಿಮಗೆ ಒಳ್ಳೆಯ ಮಾರ್ಗ ಇದನ್ನು ನಿಮಗೆ ಗೋಚಾರದಲ್ಲಿ ಇರುವಂಥದ್ದು ಧನುರಾಶಿಯವರಿಗೆ. ಇನ್ನು ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಇದೆ ಧನುಸ್ಸು ರಾಶಿಯವರು. ವಿದೇಶದ ವಿಚಾರವಾಗಿ ಯಾರಿದ್ದೀರಾ ನೋಡ್ಕೊಳ್ಳಿ, ಅದರಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಪ್ರಯತ್ನ ಪಡಿ, ನಮಗೆ ಪ್ರಯತ್ನ ಪಟ್ಟರೆ ನಮಗೆ ಫಲ ಸಿಗುತ್ತೆ. ಇವತ್ತು ಧನುಸ್ಸು ರಾಶಿಯವರಿಗೆ ಒಳ್ಳೆಯ ದಿನ. ಪ್ರಯತ್ನ ಮಾಡಿದ್ರೆ ಯಾವುದೇ ವಿಚಾರದಲ್ಲಿ ಆಗಲಿ ಪ್ರಯತ್ನ ಮಾಡಿ ಅನುಕೂಲವನ್ನು ಪಡಿಬೋದು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಈ ದಿನ ನೋಡಿದಾಗ ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಿ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಒಳ್ಳೆಯ ದಿನ. ನೀವು ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡುವಂಥ ಮುನ್ಸೂಚನೆ ಇರುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಕೂಡ ಆಗುವಂಥದ್ದು ಅಂತ ಹೇಳ್ತಾ ಇದೆ. ಒಳ್ಳೆಯ ವಿಚಾರ, ಹಣದ ವಿಚಾರವಾಗಿ ಹಣ ನಿಮಗೆ ಬಯಸಿದಂತೆ ಬರುವಂಥದ್ದು. ಇನ್ನು ಯಾವುದೇ ಕಾರ್ಯಯೋಜನೆಗಳನ್ನು ಪೂರ್ವಪರ ಯೋಚಿಸಿ ಕೈಗೊಳ್ಳಿ ಅಂತ ಹೇಳ್ತಾ ಇದೆ. ಹಣ ಇದೆ ಅಂತೇಳಿ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಪೂರ್ವಪರ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸಗಾರನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ, ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ನೀವು ಎಷ್ಟು ವೇಗದಿಂದ ಕೆಲಸ ಮಾಡಲು ಹೋದರೂ ಕಾರ್ಯ ವಿಳಂಬ ಅಂತ ಹೇಳ್ತಾ ಇದೆ. ಸ್ವಲ್ಪ ಕುಂಭರಾಶಿಯವರಿಗೆ ವಿಳಂಬ ಅಂತ, ಯಾಕಂದರೆ ಈಗ 7:30 ನಡೆಯೋದ್ರಿಂದ ಕುಂಭರಾಶಿಯವರು ಸಾಮಾನ್ಯವಾಗಿ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಹಾಗಾಗಿ ಜಾಗೃತರಾಗಿರಿ. ಏನಾದರೂ ಕೆಲಸದಲ್ಲಿ ಅಡೆತಡೆ ಆದರೆ ಶನೇಶ್ವರನ್ನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ, ಮುಂದುವರಿರಿ, ಅನುಕೂಲ ಆಗುತ್ತೆ. ಇನ್ನು 2.5 ವರ್ಷಗಳ ಸ್ಟಡಿ ಸಾಧಿರೋದ್ರಿಂದ ಸ್ವಲ್ಪ ಜಾಗೃತರಾಗಿ ಹೊಸ ಕೆಲಸಗಳನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ವೃಥಾ ಸುಮ್ಮನೆ ಖರ್ಚಿನ ದಾರಿಯನ್ನು ಹುಡುಕಲು ಹೋಗಬಾರ್ದು ಅಂತ ಹೇಳ್ತೀರಿ. ಈ ಒಂದು ಸಂದರ್ಭಗಳಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಖರ್ಚಿನ ವೃಥಾ ಸುಮ್ಮನೆ ಯಾವುದೋ ಒಂದು ವಿಚಾರಕ್ಕೆ ಹಣವನ್ನು ವ್ಯಯ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಜಾಗೃತರಾಗಿರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಶೈಕ್ಷಣಿಕ ಸ್ಥಳಗಳಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. ಯಾರೆಲ್ಲ ಮೀನರಾಶಿಗಳಿದ್ರೆ ಹೊಸದಾಗಿ ಈಗ ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾ ಇರ್ತೀರಾ, ಇಂಥ ಒಂದು ಶೈಕ್ಷಣಿಕ ಒಂದು ಸ್ಥಳಗಳಲ್ಲಿ ಸ್ವಲ್ಪ ಏನಾದರೂ ನಿಮಗೆ ಕಷ್ಟ ಆಗ್ಬೋದು, ತೊಂದರೆಗಳಾಗ್ಬೋದು. ಸ್ವಲ್ಪ ಏನೋ ಮಾನಸಿಕವಾಗಿ ಕೂಡ ನಿಮಗೆ ಏನೋ ಒಂದು ಎದುರಿಸಬೇಕಾಗುತ್ತೆ, ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಸ್ವಲ್ಪ ಜಾಗೃತರಾಗಿ ಇಟ್ಕೊಂಡು ನೋಡಿಕೊಂಡು ಎಚ್ಚರಿಕೆಯಿಂದ ನೀವು ಈ ದಿನ ನೀವು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ಕೂಲು ಕಾಲೇಜುಗಳಲ್ಲಿ ಹೋದಾಗ. ಇನ್ನು ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹೆಚ್ಚು ಖರ್ಚು ಕೂಡ ಅಂತ ಹೇಳ್ತೇವೆ. ಮೀನರಾಶಿಯವರಿಗೆ ಕೂಡ ಈ ದಿನ ಖರ್ಚಿನ ದಾರಿ ನೋಡ್ಕೊಳ್ಬಾರ್ದು. ಖರ್ಚಿಗೆ ಕಡಿವಾಣ ಹಾಕುವಂಥ ಗಮನವನ್ನು ಕೊಡಿ, ಅನುಕೂಲ ಆಗುವಂಥದ್ದು. ಇನ್ನು ಹಣದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಮೀನರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಿ, ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗ ಧಾರ್ಮಿಕ ವಿಚಾರ. ಗುರುಗಳೇ, ಯಾವ ವಿಚಾರವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಸಾಮಾನ್ಯವಾಗಿ ನಮಗೆ ಕೇಳ್ತಾ ಇರ್ತಾರೆ, ಗುರುಗಳೇ ಈಗ ಮನೆಗೆ ದೃಷ್ಟಿ ತೆಗೆಯೋದು ಯಾವ ರೀತಿ? ನಮ್ಮ ಮನೆಗೆ ಅವ್ರು ಕೆಲವ್ರಿಗೆ ಅನಿಸ್ತಾ ಇರ್ತಾರೆ, ನಮಗೇನೋ ಮನೆಗೆ ದೃಷ್ಟಿ ಆಗ್ಬಿಟ್ಟು ಅವರೇ ಬಂದು ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಮಾತಾಡ್ತಿರುವಾಗ. ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು? ಮಾನಸಿಕವಾಗಿ ಏನಾದರೂ ಮನಸ್ಸಿಗೆ ಬಂದ್ಬಿಡ್ತು ಅಂತಂದರೆ ಒಂದು ವಿಚಾರ, ಈಗ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವರು ಅದನ್ನು ಬಿಡೋದೇ ಇಲ್ಲ. ಅದು ಈ ರೀತಿ ತುಂಬ ಜನಗಳಿಗೆ ಆಗ್ತಾ ಇರ್ಬೋದು. ಅದಕ್ಕೆ ಸುಲಭ ಒಂದು ಪರಿಹಾರಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ನೋಡಿ, ಕೆಲವೊಬ್ರು ಇರ್ತಾರೆ ಮನೆಯಲ್ಲಿ, ಏನೋ ತುಂಬ ಚೆನ್ನಾಗಿ ಆಗ್ತಾ ಇತ್ತು, ಇದಕ್ಕಿದ್ದಂಗೆ ಏನಾದರೂ ತೊಂದರೆ ಆಗ್ಬಿಡ್ತು ಅಂತಂದರೆ, ಅಯ್ಯೋ ನಮಗೇನೋ ದೃಷ್ಟಿ ಆಗ್ಬಿಟ್ಟಿದೆ, ನಮ್ಮ ಮನೆಗೆ ದೃಷ್ಟಿ ಆಗ್ಬಿಟ್ಟಿದೆ. ನೋಡಿ, ಇನ್ನೊಂದು ಅವರ ಯೋಚನೆಗೆ ದೃಷ್ಟಿ ಆಗಿರುವಂಥದ್ದು, ಮನೆಗಲ್ಲ. ಅದನ್ನು ನಾವು
ಮೊದಲನೇದಾಗಿ ಅದನ್ನು ನಾವು ಏನು ಮಾಡಬೇಕು, ಅದನ್ನು ತೆಗೆದಾಕಬೇಕಾಗುತ್ತೆ, ಜಾಗೃತರಾಗಿರಬೇಕು. ಎಲ್ಲ ವಿಚಾರಕ್ಕೂ ಈ ದೃಷ್ಟಿನೇ ಕಾರಣ ಅಂತಲ್ಲ. ಕೆಲವೊಂದು ವಾಸ್ತು ದೋಷಗಳಿಂದ ಆಗ್ಬೋದು ಅಥವಾ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕೆಲವೊಂದು ಕಷ್ಟಗಳನ್ನು, ನಾವು ನಷ್ಟಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಾ ಇರುತ್ತೆ. ಎಲ್ಲ ವಿಚಾರಕ್ಕೂ ಒಂದನ್ನೇ ನಾವು ನೋಡಬಾರ್ದು. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಮನೆಗೆ ದೃಷ್ಟಿ ಗಣಪತಿಯನ್ನು ಹಾಕ್ಬಿಡ್ತಾರೆ. ಅದು ಒಂದು ಕೆಲವೊಂದು ಶಾಸ್ತ್ರದಲ್ಲಿ ಹೇಳುತ್ತೆ, ಯಾವುದೇ ಕಾರಣಕ್ಕೂ ದೃಷ್ಟಿ ಗಣಪತಿಯ ಒಂದು ಆ ಚಿತ್ರಪಟವನ್ನು ಮನೆಯ ಮುಂಭಾಗದಲ್ಲಿ ಹಾಕಬಾರ್ದು ಅಂತ. ಯಾಕಂದರೆ ಅದು ಪೂಜೆ ಮಾಡುವಂತಹ ಒಂದು ಚಿತ್ರಪಟ ಆಗಿರುವಂಥದ್ದು. ಅದಕ್ಕೆ ಏನು ಮಾಡಿಬಿಡ್ತಾರೆ ಕೆಲವರು, ಈ ದೃಷ್ಟಿ ಗೊಂಬೆ ಥರ ಹಾಕಿ ಇಟ್ಬಿಡ್ತಾರೆ. ಅದು ದೊಡ್ಡ ತಪ್ಪಾಗಿರುವಂಥದ್ದು. ಹಾಗಾಗಿ ಆ ರೀತಿ ಮಾಡಬಾರ್ದು. ಆ ರೀತಿಯೂ ಏನಾದರೂ ಗಣಪತಿ ಮುಂಭಾಗದಲ್ಲಿ ಇಡಬೇಕು ಅಂತಂದರೆ ನೋಡಿ, ನಾವು ಈ ಹಿಂದಿನ ಹಳೆಯ ಒಂದು ಮನೆಗಳು ನೋಡಿದಾಗ ಅಲ್ಲೊಂದು ಇರುತ್ತೆ, ಅಲ್ಲಿ ಹೊರಗಡೆ ಒಂದು ಆ ಗೂಡು ಥರ ಇರುತ್ತೆ. ಆ ಗೂಡಲ್ಲಿ ಚಿಕ್ಕದು, ಈಗ ನಾವು ಸಾಮಾನ್ಯವಾಗಿ ನಾವು ಚಿಕ್ಕ ಹುಡುಗರಲ್ಲಿ ನೋಡ್ತಾ ಇದ್ವಿ, ಈ ಸಗಣಿಯನ್ನು ಇಟ್ಟಿರ್ತಿದ್ರು. ಅಲ್ಲೊಂದು ದೀಪ ಹಚ್ಚಿ ಇಡ್ತಿದ್ರು. ಅದು ಗಣಪತಿ ಸಗಣಿ ಪಿಳ್ಳರಾಯ ಅಂತ ಹೇಳ್ತಾರೆ. ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಮನೆಗೆ ಬರುವಂತಹ ಆ ದೃಷ್ಟಿ ದೋಷಗಳು ಒಳಗಡೆ ಬರೆದಿದ್ದ ಕಾಪಾಡ್ತಾ ಇತ್ತು. ಆ ರೀತಿ ಮಾಡ್ತಾ ಇದ್ರು. ಇವಾಗೆಲ್ಲ ಈಗ ಆ ದೃಷ್ಟಿಗೆ ಸಂಬಂಧಪಟ್ಟ ಈ ರೀತಿ ಎಲ್ಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ದೃಷ್ಟಿ ಕಳ್ಕೋಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.